ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಮೈಸೂರಿಂದ ಮಾಸಿನಗುಡಿ ತಮಿಳ್ನಾಡಿಗೆ. ನಾವು ಹೊರಡೋ ಅಷ್ಟರಲ್ಲಿ 7:30 ಆಗಿತ್ತು. ಮಾರ್ನಿಂಗ್ ಹೊರಟಿದ್ದೀವಿ ನಾವು. ಸೊ ನಾವು ಮೈಸೂರಿಂದ ಹೇಳಿದಾಗೆ ಮಾಸಿನಗುಡಿ ಹೋಗ್ತಾ ಇದ್ವಿ. ಯಾರೆಲ್ಲ ಮಾಸಿನಗುಡಿ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೈಸೂರಿಂದ ನಾವು ಮಾಸಿನಗುಡಿ ಹೋಗಬೇಕು ಅಂದರೆ 97 ಕಿಲೋಮೀಟರ್ಸ್ ಆಗುತ್ತೆ. 2.5 ಅವರ್ಸು ಗೂಗಲ್ ಮ್ಯಾಪಲ್ಲಿ ಟೈಮಿಂಗ್ ತೋರಿಸ್ತಾ ಇದೆ. ಆದರೆ ನಾವು ಓಡೋಷ್ಟರಲ್ಲಿ ಲೇಟೇ ಆಗುತ್ತೆ, ಯಾಕಂದರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನಾವು ಸ್ಪೀಡ್ ಓಡಿಸೋಕ್ಕಾಗಲ್ಲ. ಸೊ ನಾವು ಮೀಡಿಯಮ್ ಸ್ಪೀಡಲ್ಲೇ ಹೋಗಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಹಿಡ್ಸತ್ತೆ. ಈ ಬೆಳಗ್ಗೆ ಟೈಮ್ ಟ್ರಾವೆಲ್ ಮಾಡಿದಾಗ ಆಕಾಶ ಇರ್ಬೋದು, ಆ ಸೂರ್ಯ ಇರ್ಬೋದು, ನೋಡೋಕ್ಕೆ ಒಂಥರ ಚೆಂದ. ಹಾಗೆಯೇ ಅಕ್ಕಪಕ್ಕದಲ್ಲಿರೋ ಗ್ರೀನರಿ ಇರ್ಬೋದು, ಎಲ್ಲನೂ ನೋಡೋದಕ್ಕೆ ಮನಸ್ಸಿಗೆ ತುಂಬ ಆನಂದ ಕೊಡುವಂಥದ್ದು. ಆನ್ ದ ವೇ ನಾವು ಹೋಗುವಾಗ ಎಲ್ಲ ಕಡೆ ಹೂವಿನ ತೋಟಗಳೇ ಜಾಸ್ತಿ ಸಿಗುತ್ತೆ. ಹಾಗಾಗಿ ಅದರಲ್ಲೂ ಈಗ ಶಾವಂತಿಗೆ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಶಾವಂತಿಗೆ ಹೂ ತೋಟಗಳೇ ಕಾಣಿಸ್ತಾ ಇತ್ತು. ಅಲ್ಲಲ್ಲಿ ನಮಗೆ ಸೂರ್ಯಕಾಂತಿ ಹೂಗಳನ್ನು ಆ ತೋಟನೂ ಇದೆ. ಈಗ ಸನ್ಫ್ಲವರ್ ಸೀಸನ್ ಮುಕ್ತಾಯ ಆಗಿದೆಲ್ಲ, ಹಾಗಾಗಿ ಈಗ ಎಲ್ಲ ಶಾವಂತಿಗೆ ಸೀಸನ್ನು. ನಾವೀಗ ಗುಂಡ್ಲುಪೇಟೆ ರೀಚ್ ಆಗಿದ್ವಿ. ಸೊ ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗಾಗಿ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನಮಗೆ ಇಲ್ಲಿ ಮೈಸೂರಿಂದ ಗುಂಡ್ಲುಪೇಟೆ ಬಂದು 59 ಕಿಲೋಮೀಟರ್ ಆಗುತ್ತೆ, 1 hour 14 minutes. ಸೊ ನಿಮಗೆ ಮೈಸೂರಿಂದ ಬರುವಾಗ ಬಸ್ಸಸ್ಸು ಇರುತ್ತೆ, ನೀವು ಅದರಲ್ಲೂ ಬರ್ಬೋದು, ಏನು ಟೆನ್ಷನ್ ಇಲ್ಲ. ಗುಂಡ್ಲುಪೇಟೆ ಹಾಕ್ತಾ ಇದ್ದಂಗೆ ನಮಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಸಿಗುತ್ತೆ. ಸೊ ನೀವು ಅಲ್ಲಿನೂ ಸಹ ವಿಸಿಟ್ ಮಾಡ್ಬೋದು. ಅಲ್ಲಷ್ಟೇ ಯಾವಾಗೂ ದೇವರ ತಲೆ ಮೇಲಿಂದ ಹಿಮದ ನೀರು ಬೀಳ್ತಾನೆ ಇರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ವೆದರು ಅಷ್ಟೇ ಕೂಲಾಗಿರುತ್ತೆ. ಹಾಗಾಗಿ ಹಿಮದ್ವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೇ ಹೇಳ್ತಾರೆ. ನೀವು ಅಲ್ಲಿ ಹೋಗುವಾಗ ನೀವು ಕಾರಲ್ಲಿ ಏನಾದರೂ ಹೋದ್ರಿ ಅಂದರೆ ಬೆಟ್ಟದ ಕೆಳಗಡೆನೇ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಬಸ್ಸಸ್ ಇರುತ್ತೆ, ನೀವು ಅದರಲ್ಲೇ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಬಸ್ ನಿಮ್ಮನ್ನ ತಂದು ಕೆಳಗಡೆ ಬೆಟ್ಟದ ಕೆಳಗಡೆ ಬಿಡ್ತಾರೆ. ಸೊ ಆಗ ನೀವು ನಿಮ್ಮ ವೆಹಿಕಲ್ನ ಎತ್ಕೊಂಡು ಬರ್ಬೋದು. ನೀವು 1 day ಟ್ರಿಪ್ ಮಾಡ್ಕೊಂಡ್ರಿ ಅಂದರೆ ಆರಾಮಾಗಿ ಬಂದು ನೀವು ಗೋಪಾಲಸ್ವಾಮಿ ಬೆಟ್ಟ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಗುಂಡ್ಲುಪೇಟೆಯಿಂದ ಮುಂದೆ ಸರ್ಕಲ್ ಬರುತ್ತೆ, ಅಲ್ಲಿಂದ ರೈಟಿಗೆ ಹೋದ್ರಿ ಅಂದರೆ ಸುಲ್ತಾನ್ ಬತ್ತೇರಿ ಹತ್ರ ಕೇರಳ ಕಡೆ ಹೋಗೋ ರೋಡ್ ಆಗುತ್ತೆ. ನಾವು ಈಗ ಸ್ಟ್ರೈಟ್ ಹೋಗಬೇಕಾಗತ್ತೆ. ನಾವು ಬಂಡೀಪುರಿಂದ ನೆಕ್ಸ್ಟ್ ಅಲ್ಲಿ ಮಾಸಿನಗುಡಿ ಹೋಗೋಂಥದ್ದು. ಸೊ ಬಂಡೀಪುರ ಅಂತ ಅಂದ್ರೇ ಏನೋ ಒಂಥರ ಖುಷಿ, ಯಾವ ಪ್ರಾಣಿಗಳು ಕಾಣುತ್ತೆ ಅನ್ನೋದೇ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಅಲ್ವಾ. ಹಾಗೆಯೇ ಆ ವಾತಾವರಣ ಇರ್ಬೋದು, ಎಲ್ಲ ತುಂಬಾ ಒಂಥರ ಮನಸ್ಸಿಗೆ ಖುಷಿ ಕೊಡೋವಂಥದ್ದು. ಹಾಗಾಗಿ ತುಂಬ ಜನ ಅಷ್ಟೇ ಈ ಬಂಡೀಪುರ ಕಡೆ ಹೋಗ್ತಾ ಇರ್ತಾರೆ ಟ್ರಿಪ್ ಅಂತ. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಟೈಗರ್ದು ಸಿಂಬಲ್ ಹಾಕಿದರೆ, ಸೊ ಇಲ್ಲಿಂದ ಟೈಗರ್ ರಿಸರ್ವ್ ಬಂಡೀಪುರ ಇದು ನಮಗೆ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲಿ ನೀವು ರೈಟ್ ಸೈಡ್ ನೋಡ್ತಿದ್ರೆ ಇಲ್ಲಿಂದನೇ ನಿಮಗೆ ರೆಸಾರ್ಟ್ಸ್ ಎಲ್ಲ, ರೂಮ್ಸ್ ಎಲ್ಲನೂ ಅವೈಲೇಬಲ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿಂದನೂ ಸಹ ರೂಮ್ ಮಾಡಿಕೊಂಡು ಹೋಗ್ಬೋದು. ಇಲ್ಲೇ ಸಫಾರಿಗೆಲ್ಲ ನೀವು ಇಲ್ಲಿಂದನೇ ಬುಕ್ ಮಾಡಿಕೊಂಡ್ರಿ ಅಂದರೆ ಆರಾಮಾಗಿ ಹೋಗ್ಬೋದು. ಎಲ್ಲ ನಿಮಗೆ ಎಷ್ಟೆಷ್ಟು ಪ್ರೈಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದ್ರ ಪ್ರಕಾರ ನೀವು ತಗೊಂಡು ಹೋಗ್ಬೋದು. ವೆಹಿಕಲ್ ಹೈರ್ ಮಾಡ್ಕೋಬೋದು. ಇಲ್ಲಿ ನೀವು ಗುಂಡ್ಲುಪೇಟೆಯಲ್ಲೂ ರೂಮ್ ಮಾಡಿಕೊಂಡು ಸಹ ಬಂಡೀಪುರ ಇಲ್ಲ ಮಾಸಿನಗುಡಿ ಹೋಗಿ ಬರ್ಬೋದು. ಹಾಗೆಯೇ ನೀವು ಊಟಿಗೆ ಹೋಗ್ತೀರಾ ಅಂದ್ರೂ ಸೇಮ್ ಆನ್ ದ ವೇನೇ ಆಗಿರುತ್ತೆ. ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು. ಇನ್ನು ನೋಡ್ತಾ ಇದ್ದೀರಲ್ಲ ಲೆಫ್ಟ್ ಸೈಡೆಲ್ಲನೂ ರೆಸಾರ್ಟ್ಸ್ಗಳೇ ಇರುತ್ತೆ. ನಮ್ಗೆ ಯಾವ ಟೈಪ್ ಬೇಕೋ ಆ ಥರ ರೆಸಾರ್ಟ್ಸ್ ಇರ್ಬೋದು, ರೂಮ್ಸ್ ಇರ್ಬೋದು, ನಾವು ತಗೋಬೋದು. ಬಂಡೀಪುರಲ್ಲಿ ಗೌರ್ಮೆಂಟ್ ರೂಮ್ಸು ಇದೆ, ಅದನ್ನು ಬೇಕಾದ್ರೆ ನೀವು ಬುಕ್ ಮಾಡ್ಕೋಬೋದು. ಏನಂದರೆ 1 month ಇಲ್ಲ 2 months ಬಿಫೋರೇ ನಾವು ಅದನ್ನು ಬುಕ್ ಮಾಡ್ಕೋಬೇಕಾಗತ್ತೆ. ಸಡನ್ನಾಗಿ ಅಂದರೆ ರೂಮ್ಸ್ ಅವೈಲೇಬಲ್ ಇರಲ್ಲ ಅಲ್ಲಿ.
ಇಲ್ಲಿಂದ ನಮಗೆ ಕ್ಯೂರಿಯಾಸಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಯಾವ ಅನಿಮಲ್ಸ್ ಕಾಣಿಸುತ್ತೆ ಏನು ಅವೆಲ್ಲನೂ. ಹಾಗೆಯೇ ಇಲ್ಲಿ ನಾವು ಫಾರೆಸ್ಟ್ ಏರಿಯಲ್ಲಿ ಅವರನ್ನೆಲ್ಲ ಮಾಡಬಾರ್ದು, ಯಾಕಂದರೆ ಅನಿಮಲ್ಸ್ ಇರೋದ್ರಿಂದ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಏನಾದರೂ ತಿಂಡಿಗಳು ತೊಗೊಂಡಿದ್ರು ಸಹ ನೀವು ಅಲ್ಲ ಹಾಕಕ್ಕೆ ಹೋಗಬೇಡಿ. ಹಾಗೆಯೇ ಪ್ಲಾಸ್ಟಿಕ್ ಕವರ್ಸು ಅದೆಲ್ಲ ಏನೂ ಅಲ್ಲ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅನಿಮಲ್ಸ್ಗಳು ಅದೆಲ್ಲ ತಿಂದು ಅದಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ, ಅದಕ್ಕೋಸ್ಕರ. ಈಗಾಗಲೇ ನಮ್ಮ ಕಡೆ ಎಲ್ಲನೂ ಪ್ರಾಣಿಗಳನ್ನು ತುಂಬಾ ಕಡಿಮೆ ಆಗೋಗಿದೆ. ಇರೋ ಅಷ್ಟು ಪ್ರಾಣಿಗಳನ್ನಾದರೂ ನಾವು ಸಂರಕ್ಷಣೆ ಮಾಡಬೇಕಲ್ವ. ಹಾಗಾಗಿ ನೋಡ್ತಾ ಇದ್ರಲ್ಲ, ಫಸ್ಟ್ ಕಾಣೋದೇ ನಮಗೆ ಜಿಂಕೆಗಳು. ಎಷ್ಟು ಜಿಂಕೆಗಳಿರುತ್ತೆ ಅಂದರೆ ಅದು ನೋಡ್ತಿದ್ರೇ ಒಂಥರ ಖುಷಿಯಾಗಿರುತ್ತೆ. ಇದು ಬಂಡೀಪುರಲ್ಲಿರೋ ಫಾರೆಸ್ಟ್ ಆಫೀಸರ್ಸ್ ಆಫೀಸ್ ಇದು. ಸೊ ನಾವು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಮೈಸೂರಿಂದ ಬಂಡೀಪುರ 72 ಕಿಲೋಮೀಟರ್ಸ್ ಇರುತ್ತೆ. 1.5 ಅವರ್ ಗೂಗಲ್ ಮ್ಯಾಪ್ ಟೈಮಿಂಗ್ ತೋರಿಸ್ತಾ ಇರುತ್ತೆ. ಸೊ ನಾನು ಹೇಳ್ದಂಗೆ ಒಂದು 1/2 ಅವರ್ ಅದು ನಮಗೆ ಟೈಮ್ ವೇರಿಯೇಷನ್ಸ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ 2 ಜಿಂಕೆಗಳು ಫೈಟ್ ಮಾಡ್ತಿದ್ದಾವೆ. ದೂರದಲ್ಲಿ ನಿಮಗೆ ಆನೆ ಕಾಣಿಸ್ತಾ ಇರ್ಬೋದು, ಒಂದೇ ಒಂದು ಆನೆ ಇದರಲ್ಲಿ. ಜಿಂಕೆ ಮತ್ತು ಆನೆನ ನೋಡಿದ ಖುಷಿಯಿಂದ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಇಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಡ್ ಆಗುತ್ತೆ. ಅಂದರೆ ನಮ್ಮ ಬಂಡೀಪುರ ಇದೆಯಲ್ಲ ಅದು ಎಂಡ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಎಲ್ಲ ನಮಗೇನ ತಮಿಳ್ನಾಡು ಎಂಟ್ರಿ ಆಗ್ತೀವಿ. ನಮ್ಮ ಬಂಡೀಪುರಲ್ಲೆಲ್ಲ ಸ್ವಲ್ಪ ಈ ಬೈಸಂದು ಅವೆಲ್ಲ ಕಡಿಮೆನೇ. ನಾವು ತಮಿಳ್ನಾಡು ಎಂಟ್ರಿ ಹಾಕ್ತೀವಿ, ಅಲ್ಲಿ ಬಂದು ಬೈಸಂದು ಮತ್ತು ಆನೆಗಳು ಎಲ್ಲ ತುಂಬಾ ಕಾಣುತ್ತೆ. ಹಾಗಾಗಿ ನಾನು ಆಲ್ರೆಡಿ ಬಂಡೀಪುರದ ವೀಡಿಯೋ ಹಾಕಿದ್ದೀನಿ, ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನಾನು ಹೇಳ್ದೆಲ್ಲ ತಮಿಳ್ನಾಡು ಎಂಟ್ರಿ ಅಂತ. ಇಲ್ಲಿ ಏನಾದರೂ ಚೆಕಿಂಗ್ ಮಾಡ್ಬೋದು, ಅದು ಪ್ಲಾಸ್ಟಿಕ್ಸ್ ಇಟ್ಕೊಂಡಿದ್ದೀರಾ ಏನು ಅಂತೆಲ್ಲ ಚೆಕಿಂಗ್ ಮಾಡ್ತಾರೆ. ಫ್ಯಾಮಿಲಿ ಅಂದರೆ ಅವರೇನು ಸ್ಟಾಪ್ ಮಾಡಿ ಎಲ್ಲ ಏನು ಚೆಕಿಂಗ್ ಮಾಡಲ್ಲ. ಈಗ ಫ್ರೆಂಡ್ಸ್ಗಳೆಲ್ಲ ಹೋಗ್ತಾರಲ್ಲ ಅವರು ಅಂದರೆ ಮಾತ್ರ ಸ್ವಲ್ಪ ಚೆಕಿಂಗ್ ಮಾಡ್ತಾರೆ. ನಾವು ಪ್ರಾಣಿ ಕಾಣಿಸ್ಬೋದು, ಬೈಸನ್ ಕಾಣಿಸ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ವಿ. ಆದರೆ ನಮಗೆ ಬರೀ ಜಿಂಕೆಗಳು ಮತ್ತು ಒಂದೇ ಒಂದು ಆನೆ ಕಾಣಿಸ್ತು ಅಷ್ಟೇ. ನಾವು ಬಂಡೀಪುರಿಂದ ಮುಂದೆ ಮಾಸಿನಗುಡಿಗೆ ಹೋಗ್ತೀವಲ್ಲ, ಇಲ್ಲಿ ಸೆಂಟ್ರ್ ಪಾಯಿಂಟ್ ಒಂದು ಸಿಗುತ್ತೆ. ಇಲ್ಲೇ ನಮಗೆ ಸಫಾರಿ ಇದೆಲ್ಲನೂ ಇಲ್ಲಿ ನಾವು ತೊಗೋಬೋದು. ಜೀಪ್ ಬೇಕಾದ್ರೂ ತೊಗೋಬೋದು, ಇಲ್ಲಾಂದರೆ ಬಸ್ ಇರುತ್ತೆ, ಅದರ ಬೇಕಾದ್ರೂ ನಾವು ಹೋಗ್ಬೋದು. ಟಿಕೆಟ್ಸ್ ಎಲ್ಲ ಮಾರ್ನಿಂಗ್ ಕೊಡ್ತಾರೆ. ಫಸ್ಟೇ ಬಂದು ನಾವು ಇಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ. ಇಲ್ಲಿ ರೈಟ್ ಸೈಡ್ ಹೋದ್ವಿ ಅಂದರೆ ಗೂಡ್ಲೂರಿಗೆ ಹೋಗ್ತೀವಿ. ಗೂಡ್ಲೂರು ಆನ್ ದ ವೇ ಊಟಿಗೂ ಹೋಗ್ಬೋದು. ಮತ್ತು ಈಗ ನಾವು ತೊಗೊಳ್ತಾ ಇರೋ ರೋಡು ಅಷ್ಟೇ ಮಾಸಿನಗುಡಿ ಹೋಗುತ್ತೆ. ನಾವು ಇಲ್ಲಿಂದನೂ ಊಟಿಗೆ ಹೋಗ್ಬೋದು. ಅದೇ ಒಂದು ಸೈಡ್ ಬಂದು 24 ಏರ್ ಬೆಂಡ್ ಇರುತ್ತೆ, ಮತ್ತು ಇನ್ನೊಂದು ಇವಾಗ ನಾವು ಹೋಗ್ತಾರೆ ಇನ್ನೊಂದು 34 ಏರ್ ಬೆಂಡ್ಸ್ ಇರುತ್ತೆ. ಹಾಗಾಗಿ ನಾವು ಯಾವ್ದು ಬೇಕಾದರೂ ಸಹ ಟ್ರಾವೆಲ್ ಮಾಡ್ಬೋದು. ನಾನು ಗೂಡ್ಲೂರು ಅಂತ ಹೇಳಿದ್ನಲ್ವ, ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡಿ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ಅಲ್ಲಿ ಟ್ರೆಕ್ಕಿಂಗ್ ಅಂತ ಒಂದು ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ಇಲ್ಲೆಲ್ಲ ನವಿಲುಗಳಿರ್ಬೋದು, ಜಿಂಕೆಗಳಿರ್ಬೋದು, ಎಲ್ಲನೂ ತುಂಬಾ ಕಾಣಿಸ್ತಾ ಇದ್ವು. ಸೊ ಅಲ್ಲಿಂದ ಬರುವಾಗ ಇನ್ನೇನು ನಾವು ಮಾಸಿನಗುಡಿ ಎಂಟ್ರಿ ಆಗ್ತೀವಿ ಅಂತ ಇದ್ದಂಗೆ ಇಲ್ಲೊಂದು ಚೆಕ್ ಪೋಸ್ಟ್ ಥರ ಇತ್ತು. ಇಲ್ಲಿ ಬಂದು ನಾವು ಊಟಿಗೆ ಏನಾದರೂ ಹೋಗ್ತೀವಿ ಅಂದರೆ ಈ ಪಾಸಿಂದ ನಾವು 20 ರೂಪೀಸ್
ಪೇ ಮಾಡಬೇಕಾಗತ್ತೆ. ನಾವು ಇವಾಗ ಇದು ಊಟಿಗೆ ಹೋಗ್ತಾಯಿಲ್ಲ, ಇದು ಏನಿದು ನೀಲಗಿರೀಸ್ಗೆ ಅಂತ ಮಾತ್ರನೇ, ಅಂದರೆ ಊಟಿ ಅಂತ ನೋಡ್ತಾ ಇದ್ರಲ್ಲ, ಇದೇ ಊಟಿಗೆ ಬೆಟ್ಟ. ಸೊ ನಾವು ಊಟಿಗೆ ಹೋಗ್ತಾಯಿಲ್ಲ, ಮಾಸಿನಗುಡಿ ಮಾತ್ರ ಅಲ್ವಾ, ಹಾಗಾಗಿ ನಾವಿಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿಲ್ಲ. ಮೈಸೂರಿಂದ ಮಾಸಿನಗುಡಿ 97 ಕಿಲೋಮೀಟರ್ಸ್ ಇರುತ್ತೆ, 2.5 hours ಜರ್ನಿ ತೋರಿಸುತ್ತೆ. ನಾ ಹೇಳಿದ್ನಲ್ಲ, ಅದೇ ಇ ಪಾಸಲ್ಲಿ ಇದು ಮಾಡಬೇಕು ಅಂತ, ಇಲ್ಲೋಗಿ ಇ ಪಾಸ್ಗೆ ನಾವು ಪೇ ಮಾಡಿ ಹೋಗಬೇಕಾಗತ್ತೆ. ಅದೊಂದು ಆಫೀಸ್ ಅಂತ ಮಾಡಿಟ್ಕೊಂಡಿದ್ದಾರೆ. ಅಲ್ಲಿ ಆಫೀಸ್ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತಾ ಇದ್ದೀವಿ ನೋಡಿ. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ರಲ್ಲ, ನಾವು ಮಾಸಿನಗುಡಿ ರೀಚ್ ಆಗಿದ್ದಾಗಿದೆ. ಇಲ್ಲಿ ಲೆಫ್ಟಲ್ಲೆಲ್ಲ ನೋಡ್ತಿದ್ರಲ್ಲ, ಜೀಪೆಲ್ಲ ನಿಂತಿರತ್ತಲ್ಲ, ಇದೆಲ್ಲನೂ ನಮಗೆ ಸಫಾರಿಗೆ ಅಂತಲೇ ಇರುತ್ತೆ. ನಾವು ರೂಮ್ಸ್ ಹತ್ರನೇ ಬರ್ತಾರೆ, ಇಲ್ಲಾಂದರೆ ಇಲ್ಲೇ ನಾವು ಬುಕ್ ಮಾಡ್ಕೋಬೋದು. ನಾವು ಹೋಗ್ತಾ ಇದ್ದಂಗೆ ಅವರೇ ಕೇಳ್ತಾರೆ ಸಫಾರಿ ಬೇಕಂತ. ಇಂಟ್ರೆಸ್ಟ್ ಇದ್ದರೆ ನೀವು ಸಫಾರಿಯಲ್ಲಿ ವೆಹಿಕಲ್ ಹೈಯರ್ ಮಾಡ್ಕೋಬೋದು. ನಾವು ಯಾವಾಗೂ ಇಲ್ಲಿ ಲೆಫ್ಟಲ್ಲಿ ಒಂದು ಹೋಟೆಲ್ ಇದೆ, ಇಲ್ಲಿ ಸ್ಟೇ ಆಗ್ತಾಯಿದ್ವಿ. ಈ ಸರಿ ನಾವು ಮಾಸಿನಗುಡಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಅಷ್ಟೇ ನಮಗೆ ಶಾಪ್ಸ್ ಅನ್ನೋದೆಲ್ಲ ತುಂಬಾ ಇರುತ್ತೆ. ಇದು ನೋಡ್ತಾ ಇದ್ರಲ್ಲ, ಇದೇನೇ ಮಾಸಿನಗುಡಿ ಬಸ್ ಸ್ಟಾಪು. ಸೊ ಇಲ್ಲಿ ಆನ್ ದ ವೇ ಎಲ್ಲನೂ ನಮಗೆ ಹೋಟೆಲ್ಸ್ ಇರ್ಬೋದು, ಮತ್ತು ಗ್ರಾಸರಿ ಏನಾದ್ರು ಬೇಕಂದರೆ, ಈಗ ಪೇಸ್ಟು ಎಲ್ಲ ಬೇಕು ಅಂದರೆ ತೊಗೋಬೋದು. ಮತ್ತು ನಮಗೆ ನಾನ್ ವೆಜ್ಜು ಸಹ ಸಿಗುತ್ತೆ, ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಮತ್ತು ಫುಡ್ಡು ಅಷ್ಟೇ, ಸೀ ಫುಡ್ ಇರ್ಬೋದು ಮತ್ತು ವೆಜ್ ಇರ್ಬೋದು, ಎಲ್ಲನೂ ಇಲ್ಲಿ ಅವೈಲೇಬಲ್ ಇರುತ್ತೆ, ಏನೂ ಟೆನ್ಷನ್ ಇಲ್ಲ. ತುಂಬ ಜನ ಆನ್ ದ ವೇಲೋ ಅಡುಗೆ ಮಾಡ್ಕೊಳ್ತಾರಲ್ಲ, ಹಾಗಾಗಿ ಅದು ಹೇಳ್ತಾ ಇದ್ದೀನಿ, ನಾನ್ ವೆಜ್ಜು ಮತ್ತು ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಅಂತ. ನೋಡ್ತಾ ಇದ್ರಲ್ಲ, ಸ್ಟ್ರೈಟ್ ಹೋಗಿದ್ದೆ ನಾವು ಊಟಿಗೆ ಹೋಗ್ತಾಯಿದ್ವಿ. ಈಗ ನಾವು ರೈಟಿಗೆ ತೊಗೊಂಡ್ವಿ, ಯಾಕಂದರೆ ಇಲ್ಲಿ ರೂಮ್ಸ್ ನೋಡೋಣ ಅಂತ. ಇಲ್ಲಿ ರೈಟಿಗೆ ಟರ್ನ್ ಆಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ರೆಸಾರ್ಟ್ಸ್ಗಳಿರ್ಬೋದು, ಅವೆಲ್ಲ ಕಾಣಿಸುತ್ತೆ. ತುಂಬ ಆಪ್ಷನ್ಸ್ ಇರುತ್ತೆ, ಇಲ್ಲಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು. ಸೀಸನ್ ಟೈಮಲ್ಲಿ ಹೋದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸ್ವಲ್ಪ ಸೀಸನ್ ಇಲ್ಲದೆ ಇರೋಗೋದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರಲ್ಲೂ ವೀಕೆಂಡಲ್ಲಿ ಹೋದರೆ ಮಾತ್ರ ದುಡ್ಡು ಜಾಸ್ತಿನೇ ಇರುತ್ತೆ, ವೀಕ್ ಡೇಸಲ್ಲಿ ಹೋದರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ನೋಡ್ತಾ ಇದ್ರಲ್ಲ, ಎಲ್ಲ ಫುಲ್ಲು ರೆಸಾರ್ಟ್ಸೇನೆ. ಅದರಲ್ಲೂ ಟೈಗರ್ ಸ್ಪಾ ಅಂತ ಒಂದಿತ್ತು, ಅದು ತುಂಬಾ ಚೆನ್ನಾಗಿದೆ. ಅದೆಲ್ಲ ಫ್ರೆಂಡ್ಸ್ಗಳಿರ್ಬೋದು, ಇಲ್ಲ ಫ್ಯಾಮ್ಲಿಗಳೆಲ್ಲ ಇರ್ತಾರಲ್ಲ, ಒಂದು 2-3 ಫ್ಯಾಮಿಲಿ ಹೋದಾಗ ಚೆನ್ನಾಗಿರುತ್ತೆ. ನಾವು ಬುಕ್ ಮಾಡಿರೋ ಪ್ರಾಪರ್ಟಿ ಇದೇನೆ, ಎಲಿಫೆಂಟ್ ಕೌಂಟಿ ಅಂತ. ಏನಂತ ದೊಡ್ಡದೇನಿಲ್ಲ, ಎಲ್ಲ ಚಿಕ್ಕದೇನೆ, ಆದರೆ ನೋಡೋಕ್ಕಂತೂ ತುಂಬಾ ಒಂಥರ ಚೆನ್ನಾಗಿತ್ತು. ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ಲೆಫ್ಟಲ್ಲಿ ಇದೆಲ್ಲ ಇದು ಕಿಚನ್. ಅದು ಕಿಚನ್ ಅಷ್ಟೇ ವೆರಿ ನೀಟ್ ಆ್ಯಂಡ್ ಕ್ಲೀನು. ನೋಡ್ತಾ ಇದ್ರಲ್ಲ, ಇದೇನೇ ರೂಮ್ಸು. ಫ್ರಂಟಲ್ಲಿ 3 ರೂಮ್ ಇರುತ್ತೆ, ಅದು ಬಂದು ಫ್ಯಾಮಿಲಿಗೆ ಅಂತ.
ಬ್ಯಾಕ್ ಸೈಡ್ ಬಂದು ನಿಮಗೆ ಇದಿರುತ್ತೆ, ಬ್ಯಾಚುಲರ್ಸ್ಗೆ ಅಂತ ಕೊಡ್ತಾರೆ. ಸೊ ಹೊರಗಡೆ ಅಷ್ಟೇ ಹೂವಿನ ತೋಟಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಚಿಕ್ಕದಾಗಿ ರೂಮ್ ಟೂರ್ ಕೊಟ್ಬಿಡ್ತೀನಿ. ಇದು ವರಾಂಡ ಅಂತ, ಸುಮ್ಮನೆ ಔಟ್ಸೈಡ್ ಒಂದು ಟೀಪಾಯ್ ಮತ್ತು 2 ಚೇರ್ ಇಟ್ಟಿರ್ತಾರೆ. ಮತ್ತು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ತಾ ಇದ್ರಲ್ಲ, ಅದು ಒಂಥರ ಸ್ಟ್ರಕ್ಚರೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಲೆಫ್ಟಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಅದೇ ವಾರ್ಡ್ರೋಬ್ ಇದೆ, ಅದರಲ್ಲೇ ಒಂದು ಲಾಂಗ್ ಮಿರರ್ ಕೊಟ್ಟಿದ್ದಾರೆ. ಈ ಜಂಗಲ್ ಇದು ಅನ್ನೋದಕ್ಕೋಸ್ಕರ ಆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಹೀಗೆ ಒಳಗಡೆ ಹೋದ್ವಿ ಅಂದರೆ ಲೆಫ್ಟ್ ಸೈಡು ಒಂದು ಸಿಂಗಲ್ ಬೆಡ್ ಕೊಟ್ಟಿರ್ತಾರೆ, ಮತ್ತು ಈ ಕಡೆ ಬಂದು ಕ್ವೀನ್ ಸೈಜು ಬೆಡ್ ಇರುತ್ತೆ. ಇಲ್ಲಿ 4 ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬೋದು. ಟಿ ವಿ ಇರುತ್ತೆ, ಸಾಕೆಟ್ಸ್ ಅಷ್ಟೇ 4 ಜಾಗದಲ್ಲಿ ಸಾಕೆಟ್ಸ್ ಇತ್ತು, ಎಲ್ಲಿ ಬೇಕಾದ್ರೂ ನಾವು ಚಾರ್ಜಿಂಗ್ ಹಾಕ್ಕೋಬೋದು. ಎಲ್ಲ ಸಾಕೆಟ್ಸ್ ತೋರಿಸ್ತಾ ಇರೋದು ನಾನು. ಇದು ಬಂದು ರೆಸ್ಟ್ ರೂಮು ಅಷ್ಟೇ ನೀಟಾಗಿತ್ತು. ಸೊ ಫ್ರೆಂಡ್ಸ್, ಇದು ರೂಮ್ ಟೂರು. ಸೊ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು, ಹಾಗಾಗಿ ನಾವು ಅಲ್ಲೇ ಫುಡ್ ಆರ್ಡ್ರ್ ಮಾಡಿ ಊಟ ಮಾಡಿದ್ವಿ. ಸೊ ಸಂಜೆ ಆಗ್ತಾಯಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ದೀರಲ್ಲ ಕಾಮನ ಬಿಲ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, 2 ಕಾಮನ ಬಿಲ್ಲು ಇದೆ. ನೋಡ್ತಾ ಇದ್ರಲ್ಲ, ಕೆಳಗೊಂದು ಮೇಲೊಂದಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ವಿಡಿಯೋಲ್ಲಿ ಅಷ್ಟು ಅಬ್ಸರ್ವ್ ಆಗ್ತಿಲ್ಲ ಅಂತ ಅನಿಸುತ್ತೆ, ಅಬ್ಸರ್ವ್ ಮಾಡಿ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಸಂಜೆ ಆಯಿತು, ಆಗ ನಾವು ಅಲ್ಲೇ ನಮ್ಮ ಕ್ಯಾರವನ್ ಮಾಡಿಸಿದ್ವಲ್ಲ, ಸೊ ಕುಕ್ಕಿಂಗ್ ಮಾಡೋಣ ಅಂತ ನಾವು ಈಗ ಫಸ್ಟ್ ಟೈಮ್ ಓಪನ್ ಮಾಡಿದ್ವಿ. ಮಾಡ್ತಾ ಇರೋದ್ರಿಂದ ವೆಜ್ ಮಾಡೋಣ ಅಂತ. ಏನಿಲ್ಲ, ಸಿಂಪಲಾಗಿ ಅನ್ನ ಸಾಂಬಾರು, ಒಂದು ಆಲೂ ಪಲ್ಯ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಆಲ್ರೆಡಿ ನಾನು ಇದನ್ನು ಯಾವ ಥರ ಡಿಸೈನ್ ಮಾಡಿದ್ವಿ, ಯಾವ ಥರ ಇದನ್ನು ವರ್ಕ್ ಯಾವ ಥರ ಮಾಡಿಸಿದ್ವಿ, ಮೇಕಿಂಗ್ ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ವಾಚ್ ಮಾಡ್ಬೋದು. ನಾವು ಇದರಲ್ಲಿ ಏನು ಇವತ್ತು ಸಿಲಿಂಡರ್ ಎತ್ಕೊಂಡೋಗಿಲ್ಲ, ಏನು ಬ್ಯೂಟೇನ್ ಗ್ಯಾಸ್ ಅಂತ ಇದೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇರೋಂಥದ್ದು. ಸೊ ಮೊದಲಿಗೆ ನಾನು ಬೇಳೆನ ಬೇಯಿಸ್ಕೊಳ್ಳೋಣ ಅಂತ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೇ ನಾನು ಆಲೂಗಡ್ಡೆನೂ ಬೇಯಿಸ್ಕೊಳ್ತೀನಿ, ಯಾಕಂದರೆ ಆಲೂ ಪಲ್ಯ ಮಾಡಬೇಕು, ಅದಕ್ಕೋಸ್ಕರ ಬೇಳೆನೂ ಆಲೂಗಡ್ಡೆ ಒಂದೇ ಸರಿ ಬೆಂದೋಗುತ್ತೆ. ಬೇಳೆನೂ ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ನಾನು ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಅವೆಲ್ಲನೂ ಕಟ್ ಮಾಡಿ, ಮತ್ತು ತರಕಾರಿ ಅಷ್ಟೇ. ನಾನಿಲ್ಲಿ ಹೀರೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಸಾಂಬಾರು ಬೇಕಾದ್ರೂ, ಅಂದರೆ ಯಾವ ವೆಜಿಟೇಬಲ್ಸ್ ಬೇಕಾ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು. ನಿಮ್ಗೆ ಇನ್ನೂ ವೆರೈಟಿ ಸಾಂಬಾರು ಬೇಕು ಅಂತಂದರೆ ನಾನು ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಸೊ ಈಗ ಈರುಳ್ಳಿ, ಟೊಮೆಟೊ ಎಲ್ಲ ವಾಶ್ ಮಾಡ್ಕೊಳ್ತಾ ಇರೋಂಥದ್ದು. ಹಾಗೇನು ವೆಜಿಟೇಬಲ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಾಡಿಟ್ಕೊಂಡು ಈಗ ಎಲ್ಲ ಕಟ್ಟಿಂಗ್ಸ್ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅಡುಗೆ ಅನ್ನೋದು ಬೇಗ ಬೇಗ ಆಗುತ್ತೆ.
ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ, ನಾವು ನೋಡಿದ್ರೆ ಅಡುಗೆ ಮಾಡ್ತಾ ಇದ್ದೀವಿ. ಸೊ ನೋಡ್ಬೇಕು ಏನಾಗತ್ತೆ ಅಂತ. ಇದು ಫಾರೆಸ್ಟಲ್ಲಿ ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡ್ತಾ ಇರೋದು. ಆ ಎಕ್ಸ್ಪೀರಿಯೆನ್ಸೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯೂಶ್ವಲಿ ನಾವು ಅಡುಗೆ ಮನೆಯಲ್ಲೆಲ್ಲ ಕುಕ್ಕಿಂಗ್ ಮಾಡೋದು ಇದ್ದೇ ಇರುತ್ತೆ. ಈ ಥರ ಔಟ್ಡೋರಲ್ಲಿ ಬಂದು ಅಡುಗೆ ಮಾಡೋದಿದೆಲ್ಲ ವಾವ್, ಆ ಫೀಲಿಂಗ್ ಅಂತೂ ಸೂಪರಾಗಿರುತ್ತೆ. ಬೇಳೆ ಎಲ್ಲ ಬೆಂದಿದೆಲ್ಲ, ಸೊ ಅದು ಕೂಲ್ ಆಗೋಷ್ಟರಲ್ಲಿ ಅನ್ನಕ್ಕೆಲ್ಲ ಇಟ್ಕೊಂಡ್ಬಿಡ್ತೀನಿ. ಹಾಗೆಯೇ ನಾನು ಹೀರೆಕಾಯಿ ಸಾಂಬಾರು ಅಂತ ಹೇಳಿದ್ನಲ್ಲ, ಸೊ ಹೀರೆಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ನಾನಿಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ. ಅಷ್ಟರಲ್ಲಿ ನಾವು ಹೋಮ್ ಸ್ಟೇ ಆಗಿದ್ದೀವಲ್ಲ, ಅದರದ್ದು ಔಟ್ಸೈಡೆಲ್ಲ ಯಾವ ಥರ ಇದೆ ಅಂತ ನೋಡ್ಕೊಂಬನ್ನಿ. ನೋಡ್ತಾ ಇದ್ರಲ್ಲ, ಇದೇನೇ ರೋಡು. ಸೊ ರೋಡು ಆಗ್ತಾಯಿದ್ದಂಗೆ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ. ಇನ್ನು ಮುಂದೆ ಹೋದರೆ ನಿಮ್ಗೆ ಇನ್ನೂ ರೂಮ್ಸ್ ಎಲ್ಲ ತುಂಬಾ ಇದೆ. ಈವ್ನಿಂಗ್ ಆಗಿರೋದ್ರಿಂದ ಲೈಟ್ಸ್ ಎಲ್ಲ ಆನ್ ಆಗಿದೆ. ಔಟ್ಸೈಡ್ ಗಾರ್ಡನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ನಾವು ಕಾರ್ ನಿಲ್ಸಿದ್ದೀವಲ್ಲ, ಅದು ಫ್ರಂಟ್ ಸೈಡಲ್ಲಿ ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು, ಮತ್ತು ಚಿಲ್ಲೀಸು 2-3 ಟೈಪ್ಸ್ ಚಿಲ್ಲೀಸ್ ಹಾಕಿದ್ರು. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಈ ಹೂವಿನ ತೋಟದಲ್ಲಿ, ಈ ಕಾಡಿನ ಮಧ್ಯದಲ್ಲಿ ಅಡುಗೆ ಮಾಡಿ ತಿನ್ನೋ ಇದಿದೆಲ್ಲ ವಾವ್, ಎಕ್ಸ್ಪೀರಿಯೆನ್ಸೇ ಒಂಥರ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಅಡುಗೆ ಎಲ್ಲ ಮಾಡ್ತಾ ಇದ್ದಂಗೆ ನನ್ನ ಮಗಳು ವಿಡಿಯೋ ಕಾಲಲ್ಲಿ ಇದ್ಲು. ಸೊ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ನಾವು ಅಡುಗೆ ಮಾಡ್ತಾಯಿದ್ವಿ. ನಾನು ಹೇಳ್ತಾ ಇದ್ದೀನಿ, ನಾವು ಮಾತ್ರ ಇದ್ವಿ, ಈಗ ನೀನು ವೀಡಿಯೋ ಕಾಲಲ್ಲಿ ಬಂದಿದ್ದು, ಈಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾ ಇದ್ದೆ. ಸೊ ನೋಡ್ತಾ ನನಗೆ ರೈಸು ಆಯಿತು. ಇದನ್ನು ಬಸ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಅನ್ನ ರೆಡಿ. ಈಗ ಸಾಂಬಾರಿಗೆ ಆಲೂಗಡ್ಡೆ ಹಾಕಿ ಬೇಯಿಸಿದ್ನೆಲ್ಲ ಆಲೂಗಡ್ಡೆನೆಲ್ಲ ತಗೊಂಡ್ಬಿಡ್ತೀನಿ. ತಗೊಂಡು ಬೇಳೆನ ಒಂದು ಸ್ವಲ್ಪ ಹಂಗೆ ಸೌಟಲ್ಲೇ ಪ್ರೆಸ್ ಮಾಡಿ ಸಾಫ್ಟ್ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ, ಮತ್ತು ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಸಾಂಬಾರು ಪುಡಿ ಮತ್ತು ಖಾರ ಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಇಂಗು ಹಾಕಲೇಬೇಕು, ಯಾಕಂದರೆ ಬೇಳೆ ಯೂಸ್ ಮಾಡೋದ್ರಿಂದ ಇಂಗು ಹಾಕಿದ್ರೆ ತುಂಬಾ ಒಳ್ಳೆಯದು, ಡೈಜೆಷನ್ ಪ್ರಾಬ್ಲಮ್ ಇರಲ್ಲ. ಸೊ ನಮ್ಗೆ ಎಷ್ಟು ಬೇಕೋ ಹುಳಿ ಹಾಕ್ಕೊಂಡು, ಅದು ಹುಣಸೆಹಣ್ಣು ಹುಳಿ ನಾವು ರೆಡಿ ಮಾಡಿ ಇಟ್ಕೊಳ್ತೀವಲ್ಲ ಅದನ್ನು, ಆಮೇಲೆ ನಾವು ಏನು ತರಕಾರಿ ತೊಗೊಂಡಿರ್ತೀವೋ ಅದನ್ನು ಒಗ್ಗರಣೆಲಿ ಹಾಕಿ ಒಂದು 5 to 6 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಾದ್ಮೇಲೆ ನಾವು ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಅದರಲ್ಲಿ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಉದುರಿಸ್ಕೊಂಡ್ರೆ ನಮ್ಮ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ. ನಮಗೆ ಎಷ್ಟು ಗಟ್ಟಿ ಬೇಕಾ, ನೀರು ಬೇಕಾ, ಅದು ಅಡ್ಜಸ್ಟ್ ಮಾಡ್ಕೊಂಡು ನೀರು ಹಾಕ್ಕೋಬೇಕು. ಈಗ ನಾನು ಏನು ಆಲೂ ಫ್ರೈ ಮಾಡ್ತಾಯಿದ್ದೀನಿ, ಇದಂತೂ ರಸಕ್ಕೆ ಇರ್ಬೋದು, ಹಾಗೆಯೇ ಸಾಂಬಾರಿಗೆ, ಸೊಪ್ಪಿನ ಸಾರಿಗೆ ಎಲ್ಲದಕ್ಕೂ ಸೂಪರಾಗಿರೋ ಸೈಡ್ ಡಿಶ್ ಇದು.
ಏನಿಲ್ಲ ಅಂದರೆ ಮೊಸರನ್ನ ಮಾಡಿಕೊಂಡು ಸಹ ನಾವು ಇದನ್ನು ಇಟ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಸ್ತು ಟ್ರೈ ಮಾಡಿ. ಈಗ ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಅದರೊಟ್ಟಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ. ಯಾಕೆ ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಪಲ್ಯ ತಿನ್ನುವಾಗ ಸೆಂಟ್ರು ಅದು ಕಟುಮ್ ಅಂತ ಸಿಗುತ್ತಲ್ಲ, ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಹಾಗೆಯೇ ಈಗ ನಾನು ಈರುಳ್ಳಿ ಹಾಗೆಯೇ ಏನಿದು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ನಾವೇನು ಪಲ್ಯ ಮಾಡ್ತೀವಿ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಹಾಕಿದ್ದೀನಿ. ಅದ್ರ ಜೊತೆನೇ ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಸ್ಪೈಸ್ ಪೌಡರ್ಸ್ ಎಲ್ಲ ಹಾಕ್ಕೊಳ್ಳೋದು. ಚಿಲ್ಲಿ ಪೌಡರು, ಧನಿಯಾ ಪೌಡರು, ಜೀರಾ ಪೌಡರು ಮತ್ತು ಗರಂ ಮಸಾಲ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಮಾಡಾದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಆ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ನೋಡಿಕೊಂಡು ಹಾಕ್ಕೊಂಡ್ರೆ ನಮ್ಮ ಡಿಶ್ಶಿಗೆ ಕರೆಕ್ಟಾಗಿರುತ್ತೆ. ಸೊ ನಾವು ಅಡುಗೆ ಮಾಡ್ತಾ ಇದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ರೂಮಲ್ಲಿ ಎತ್ಕೊಂಡೋಗಿ ನಾವು ಊಟ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅಲ್ಲಿಂದ ಹೊರಟ್ವಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಆನ್ ದ ವೇ ಲಂಗೂಸ್ ಎಲ್ಲ ಕಾಣಿಸ್ತಾ ಇತ್ತು, ಮತ್ತು ಜಿಂಕೆಗಳಿರ್ಬೋದು ಅವೆಲ್ಲನೂ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಹೇಳಿದೆ ನಿಮಗೆ ಬಂಡೀಪುರ ಮತ್ತು ಮಾಸನಗುಡಿ ಸೆಂಟ್ರ್ ಒಂದು ಸರ್ಕಲ್ ಸಿಗುತ್ತೆ ಅಂತ. ಇದೇ ನೋಡಿ, ನಾವು ಸಫಾರಿಗೆ ಹೋಗಬೇಕು ಅಂದರೆ ನಾವು ಇಲ್ಲಿ ಹೋಗಬೇಕಾಗತ್ತೆ. ಟಿಕೆಟ್ಸ್ ಎಲ್ಲ ಅಲ್ಲೇ ತೊಗೊಂಡು ನಾವು ವೆಹಿಕಲ್ ಹೈಯರ್ ಮಾಡಿಕೊಂಡು ಅಲ್ಲಿಂದ ನಾವು ಸಫಾರಿಗೆ ಹೋಗಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ನನಗೆ ಕೊಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.